ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಮಲಿಂಗಾರೆಡ್ಡಿ ಅವರೇ, ನಾವು ಕೇಳಿದ್ದು 18,172 ಕೋಟಿ ಅಂದರೆ ರಾಜ್ಯ ಸರ್ಕಾರ ಕೇಳಿದ್ದು. ಈಗ ಬಂದಿರೋದು 20%. ಈಗ ಏನು ಅದು ಹಂತ ಹಂತವಾಗಿ ಬಿಡುಗಡೆ ಆಗುತ್ತಾ ಅಥವಾ ಇದೊಮ್ಮೆ ಬಿಡುಗಡೆ ಮಾಡಿದ ನಂತರ ಮತ್ತೆ ಏನು ಇರೋದಿಲ್ವಾ? ಹೆಂಗಿರುತ್ತೆ ಸರ್ ಇದು ಪ್ರೋಸೆಸ್ಸು? ನಿಮಗೆ ಸಮಾಧಾನ ಇದೆಯಾ ಅಥವಾ ಇನ್ನು ನೆಕ್ಸ್ಟ್ ಬರುತ್ತೆ ಅಂತ ಇದೆಯಾ? ಓಕೆ, ಮತ್ತೊಮ್ಮೆ ಅವರನ್ನು ಸಂಪರ್ಕಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು. ರಾಮಲಿಂಗಾರೆಡ್ಡಿ ಈಗಾಗಲೇ ತಮ್ಮ ಮಗಳ ಎಲೆಕ್ಷನ್ ಮುಗಿಸಿ ಬಂದಿದ್ದಾರೆ. ನೋಡಿ, 18,172 ಕೋಟಿ ರೂಪಾಯಿ. ನೋಡಿ, 100ಗೆ 100% ಏನು ಬಿಡುಗಡೆ ಮಾಡೋದಿಲ್ಲ ಸಮ್ಟೈಮ್ಸ್ ನಮ್ಗೆ ಗೊತ್ತಿರೋ ಪ್ರಕಾರ. ಆದರೆ ಒಂದು ಅರ್ಧವಾಸಿ ಆದರೂ ಬಿಡುಗಡೆ ಆಗುತ್ತೆ ಅಂತ ಒಂದು ಸಮಾಧಾನ ಇರುತ್ತೆ. ಬಟ್ ಇದು ಕೇವಲ ಒಂದು 20% ಮಾತ್ರ ಬಂದಿದೆ. ರಾಮಲಿಂಗಾರೆಡ್ಡಿ ಅವರು ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ನಮಸ್ಕಾರ. ಈಗ 20% ಬಿಡುಗಡೆ ಮಾಡಿದ್ದಾರೆ ಸರ್. 18,172 ರಾಜ್ಯ ಸರ್ಕಾರ ಕೇಳಿದ್ದು 20% ಬಿಡುಗಡೆ ಆಗಿದೆ ಸರ್. 20% ಟೋಟಲ್ ನಾವು ಕೇಳಿದ್ರಲ್ಲಿ. ಸಾಧಾರಣವಾಗಿ ಒಂದು 18,000 ಕೇಳಿದರೆ ಒಂದು 8,000 ಕೋಟಿನೋ 10,000 ಕೋಟಿನೋ ಬಂದಿದ್ದರೆ ಒಂದು ಆ ಥರ ಇರ್ತದೆ. ಕಂಪ್ಲೀಟ್ ಎಷ್ಟು ಕೇಳಿತ್ತು ಅಷ್ಟೇ ಬಿಡುಗಡೆ ಮಾಡಿದ ಇತಿಹಾಸ ನಾನು ಕೂಡ ಕೇಳಿದ್ದಿಲ್ಲ. ಇದು 2 ಹಂತ 3 ಹಂತ ಅಂತ ಏನಾದರೂ ಇದೆಯಾ ಅಥವಾ ಇದು ಕೇವಲ ಈಗ ಕೊಟ್ಟು ಇಲ್ಲಿಗೆ ಮುಗಿಸ್ಬಿಡೋದಾ? ಏನು ನಿಮ್ಮ ಪ್ರತಿಕ್ರಿಯೆ ಇದಕ್ಕೆ? ಈಗ ನಮ್ಮ ದೇಶದಲ್ಲಿ ಬರಗಾಲ ಬರುತ್ತೆ ಅಥವಾ ಅತಿವೃಷ್ಟಿ ಆಗುತ್ತೆ ಅಥವಾ ಕೆಲವು ಕಡೆ ಭೂಕಂಪ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಒಂದು ಗೈಡ್ಲೈನ್ಸ್ ಮಾಡಿಕೊಂಡಿರುತ್ತೆ. ಹೌದು, ಬರಗಾಲ ಆದರೆ ಎಷ್ಟು ಎಕರೆಗೆ ಎಷ್ಟು ಕೊಡಬೇಕು, ಅತಿವೃಷ್ಟಿ ಆದರೆ ಎಷ್ಟು ಕೊಡಬೇಕು, ಪರಿಹಾರ ಕೊಡಬೇಕು ಅಂತ. ಮತ್ತು ಭೂಕಂಪ ಆದಂಥ ಸಂದರ್ಭದಲ್ಲೂ ಕೂಡ ಇಟ್ಕೊಂಡಿರ್ತಾರೆ. ನಮ್ಮ ಕಡೆ ಅದು ಆಗಲ್ಲ. ಅಂದರೆ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಅಲ್ವಾ ಸರ್? 7 ತಿಂಗಳಾಗಿ ಪ್ರಸ್ತಾವನೆ ಸಲ್ಲಿಸಿ ಕೇಂದ್ರ ಸರ್ಕಾರದ ಇರಲಿ ಗೈಡ್ಲೈನ್ಸ್ ಇರುತ್ತೆ, ಮಾಡ್ಕೊಂಡಿರ್ತಾರೆ ಗೈಡ್ಲೈನ್ಸು. ಬೇರೆ ವೆಟ್ಲ್ಯಾಂಡ್ಸ್ ಬೇರೆ ಬರುತ್ತೆ, ಡ್ರೈ ಲ್ಯಾಂಡ್ಸ್ ಬೇರೆ ಬರುತ್ತೆ, ತೋಟಗಳು ಇರುತ್ತೆ, ಈ ಥರ ಮಾಡ್ಕೊಂಡಿರ್ತಾರೆ. 7 ತಿಂಗಳಾದರೂ ಕೂಡ ಪ್ರಸ್ತಾವನೆ ಸಲ್ಲಿಸಿ ಹಣ ಕೊಡೋಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಯಾಕಂದರೆ ನಮ್ಮ ಇಲ್ಲಿ ರಾಜ್ಯದಲ್ಲಿ ಇದು ಕಾಂಗ್ರೆಸ್ ಸರ್ಕಾರ ಇದೆ ಅಂತೇಳಿ ಅವ್ರಿಗೆ ಬೇಕಂತಲೇ ಅವರು ಮೀಟಿಂಗ್ ಮಾಡದೆ ಮಾಡ್ತಾಯಿದ್ರು. ಮತ್ತು ನಮ್ಮ ಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಅವ್ರ ಗೈಡ್ಲೈನ್ಸ್ ಪ್ರಕಾರ ನಾವೇನು ಸುಮ್ಮನೆ ಅಷ್ಟು ಕೊಡಿ ಇಷ್ಟು ಕೊಡಿ ನಾವು ಕೇಳೋಕ್ಕಾಗಲ್ಲ. ಅವ್ರ ಗೈಡ್ಲೈನ್ಸ್ ಪ್ರಕಾರನೇ 18,000 ಕೋಟಿ ಕೊಡಬೇಕಾಗಿತ್ತು. ನಾವು ಅವರು ರೆಕಮೆಂಡೇಡ್ ಕೂಡ ಮಾಡಿರ್ತಾರೆ, ಕಮಿಟಿ ಮಾಡಿದ್ದಾರೆ. ಆದರೆ ಇವರು ಮಾಡಲಿಲ್ಲ. ನಾವು ಕೋರ್ಟ್ಗೆ ಹೋಗಿ ಕೋರ್ಟು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಕೋರ್ಟ್ಗಾದರೂ ಗೌರವ ಕೊಟ್ಟು ಹಣ ಬಿಡುಗಡೆ ಮಾಡಬೇಕಾಗಿತ್ತು. ಆಮೇಲೆ ಇದೇನು ಕೇಂದ್ರ ಸರ್ಕಾರ ಅವರೇನು ಸ್ವಂತ ದುಡ್ಡು ಏನಲ್ಲ, ಅದು ರಾಜ್ಯ ಸರ್ಕಾರದಿಂದ ಎಲ್ಲ ರಾಜ್ಯಗಳಿಂದ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇರ್ತಕ್ಕಂಥ ಹಣ. ನಮ್ಮ ರಾಜ್ಯದಿಂದ ಕೂಡ 4,34,000 ಟ್ಯಾಕ್ಸ್ ರೂಪದಲ್ಲಿ ಅವ್ರಿಗೆ ಹೋಗುತ್ತೆ. ಮತ್ತು BJP ಪಕ್ಷ ಏನು ಹಣ ಅವರ ಪಕ್ಷದಿಂದ ಏನು ಕೊಡ್ತಿಲ್ಲ. ನಮ್ಮ ಜನರ ದುಡ್ಡನ್ನು ನಮ್ಮ ಜನಕ್ಕೆ ಕಷ್ಟ ಕಾಲದಲ್ಲಿ ಕೊಡೋದಕ್ಕೇ ಈ ಇದಿರೋದು ವ್ಯವಸ್ಥೆ. ಗೈಡ್ಲೈನ್ಸ್ ಮಾಡಿ ಬರ ಪರಿಹಾರಕ್ಕೆ ಹಣ ಇಟ್ಟಿರ್ತಕ್ಕಂಥ ರಿಸರ್ವ್ ಮಾಡಿರ್ತಾರೆ. ಅದನ್ನು ಯಾವಾಗ ಕೂಡ ರಿಸರ್ವ್ ಮಾಡಿರ್ತಾರೆ. ಇವತ್ತು ಸುಮ್ಮನೆ ಕಾಟಾಚಾರಕ್ಕೆ ಇನ್ನು 6ನೇ ತಾರೀಕು ಇನ್ನು 14 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ಇದೆ. ಅದಕ್ಕೆ ಬಿಡುಗಡೆ ಮಾಡಿದ್ದೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಈ BJP ಸರ್ಕಾರಕ್ಕೆ ಏನಾದರೂ ಜನರ ಬಗ್ಗೆ ಕಾಳಜಿ ಇದ್ದಿದ್ರೆ, ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ನಮ್ಮ ಹತ್ರ ಹೇಳಿಸ್ಕೊಳ್ತಾನೂ ಇರಲಿಲ್ಲ, ಅಥವಾ ನಾವು ಸುಪ್ರೀಂ ಕೋರ್ಟ್ಗೆ ಹೋಗೋ ಅಂಥ ಅವಶ್ಯಕತೆಯೂ ಇರಲಿಲ್ಲ. ಇದು ದಪ್ಪ ಚರ್ಮದ ಸರ್ಕಾರ ಇದು, ಅಥವಾ ದೇಶ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಸರ್ಕಾರ. 1947ರಿಂದಲೂ ಕೂಡ ಈ ಥರದ ಕೇಂದ್ರದಲ್ಲಿ ಯಾವುದೇ ಸರ್ಕಾರಗಳಿರಲಿ ಈ ಥರದ ವರ್ತನೆ ಮಾಡಿರಲಿಲ್ಲ. ಅಂದರೆ ಇದು ಇಲ್ಲಿಗೆ ಅಂದರೆ ಸರ್ ಈಗ ಇಲ್ಲಿಗೆ ಮುಗೀತಾ ಸರ್ ಇದು? ಈಗ ಸೆಕೆಂಡ್ 2ನೇ ಪರಿಹಾರ ಅಂತ ಎಲ್ಲ ಬರ್ಲಿಕ್ಕೆ ಸಾಧ್ಯ ಇಲ್ವಾ ಆಗಿದ್ರೆ? ಕೊಡಬೇಕು, ಧರ್ಮಕ್ಕೆ ಕೊಡ್ತಾರಾ? ಈಗ ಅವರ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಯಾವತ್ತೋ ಕೊಟ್ಟಿರೋರು. ಅವ್ರಿಗೆ ರೈತರ ಬಗ್ಗೆ ಕಾಳಜಿನೇ ಇಲ್ಲ, ಯಾರ ಬಗ್ಗೆನೂ ಕಾಳಜಿ ಇಲ್ಲ. ಓಟ್ ಹಾಕ್ಸೋದಕ್ಕೆ ಅವ್ರ ಹತ್ರ ಬೇರೆ ಬೇರೆ ಧರ್ಮ ಇನ್ನೊಂದು ಉಪಯೋಗಿಸ್ಕೊಳ್ತಾರಲ್ಲ, ಅದಕ್ಕೆ ರೈತರ ಬಗ್ಗೆ ಅವ್ರಿಗೆ ಅಸಹನೆ. ದೆಹಲಿನಲ್ಲಿ 700 ಜನ ರೈತರು ಇದು ರಸ್ತೆಯಲ್ಲೇ ಸತ್ತೋಗ್ಬಿಟ್ರು ಪಾಪ, ಸ್ಟ್ರೈಕ್ ಮಾಡಿಕೊಂಡು. ಕನಿಷ್ಠ ಪಕ್ಷ ಅವರ ಮೋದಿಯವರ ಸರ್ಕಾರದ ಒಬ್ಬ ಸ್ಟೇಟ್ ಮಿನಿಸ್ಟ್ರು ಕೂಡ ಹೋಗಿ ಮಾತಾಡ್ತಿಲ್ಲ ಅವ್ರನ್ನ. ಈಗ ಇವರಿಗೆ ಈಗ 18,000 ಕೋಟಿಯಲ್ಲಿ ಒಂದು 9,000 ಕೋಟಿ ಆದರೂ ಬಂದಿದ್ರೆ ಒಂದು ಸಮಾಧಾನ ಆಗ್ತಿತ್ತಾ? ಕೊಡ್ಬೋಯಿತ್ತು. ಓಕೆ,
ಕೊಡ್ಬೋದು. ಅವ್ರ ಗೈಡ್ಲೈನ್ಸ್ ಪ್ರಕಾರ ಕೊಡಲಿ, ಗೈಡ್ಲೈನ್ಸ್ ಮೀರಿ ಏನು ಕೊಡೋದು ಬೇಡ. ಕೇಂದ್ರ ಸರ್ಕಾರ ಮೊದಲು ಏನು ನೀತಿ ಇಟ್ಕೊಂಡಿದೆಯೋ ಆ ನೀತಿಯ ಪ್ರಕಾರ ಕೊಡಲಿ. ಹಂತ ಹಂತವಾಗಿ ಕೊಟ್ಟರೆ ಕೊಡೋದಿಲ್ಲ ಅವರು. ಹಂತವಾಗಿ ಕೊಟ್ಟರೆ ಅವರು ಈಗ ಚುನಾವಣೆ ಇದೆ ಅಂತ ಏನೋ ಬಿಡುಗಡೆ ಮಾಡಿದ್ದಾರೆ ಅಷ್ಟೇ. ಬೇಗ ಚುನಾವಣೆ ಇದೆಯಾ ಅಂತ ಅಥವಾ ಸುಪ್ರೀಂ ಕೋರ್ಟ್ ಹೇಳ್ತು ಅಂತಾನೆ ಕೊಟ್ಟರೆ ಸಂತೋಷ. ಕೊಡೋಕೆ ಮನಸ್ಸಿದ್ದಿದ್ರೆ ಯಾವತ್ತೋ ಕೊಡಬೇಕಾಗಿತ್ತು. ಸುಪ್ರೀಂ ಕೋರ್ಟ್ ಹೇಳಿದ್ರು ಅಂತ ಕೊಡ್ತಾ ಇದ್ದಾರೆ ಅಷ್ಟೇ. ಇಲ್ಲಿಂದರೆ ಖಂಡಿತವಾಗ್ಲೂ ಪ್ರಮಾಣವಾಗ್ಲೂ ಇವ್ರು ಕೊಡ್ತಿರಲಿಲ್ಲ. ಎಸ್, ಥ್ಯಾಂಕ್ ಯು ರಾಮಲಿಂಗಾರೆಡ್ಡಿ ಅವರೇ ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಎನಿವೇ, ರಾಜ್ಯಕ್ಕೆ ಬರಬೇಕಾದಂಥ ದುಡ್ಡು ಬರಬೇಕು ನಮಗೆ. 18,172 ಕೋಟಿ. ರಾಜ್ಯಕ್ಕೆ ಏನೇ ಇರಲಿ, ಅದು ಬೇರೆ ವಿಚಾರ. ಬರ ಪರಿಹಾರದ ವಿಚಾರದಲ್ಲಿ ನಾವು 226 ತಾಲೂಕುಗಳು ಬರದಲ್ಲಿ ತಾಂಡವವಾಡ್ತಾ ಇದೆ. ಆ ಸಂದರ್ಭದಲ್ಲಿ ಯಾರೇ ಆಗಲಿ ಅದೊಂದು ಪ್ರೋಟೋಕಾಲ್ ಇದೆಯಲ್ಲ, ಐ ಅಗ್ರಿ. 18,000 ಕೋಟಿನೇ ಕೊಡ್ತಾರೆ ಅಂತಲ್ಲ, ಒಂದು ಅರ್ಧವಾಸಿ ಆದರೂ ಕೊಡಬೇಕು. ಒಂದು 9,000 ಕೋಟಿ ಕೊಟ್ಟಿದ್ದರೂ ಕೂಡ ಸಮಾಧಾನ ಆಗ್ತಾಯಿತ್ತು. ಇದು ಕೇವಲ ಒಂದು ಕಣ್ಣೆರೆಸುವಂಥ ರೀತಿಯಲ್ಲಿ ಆಗೋಗಿದೆ. ಒಂದು ದುಃಖ ಇರುತ್ತೆ ಎಲ್ಲರೂ ಕೂಡ. ನಾವು ಇದೇ ರಾಜ್ಯದವರು. ಇಲ್ಲಿ ನೋಡಿ, ಕಾಂಗ್ರೆಸ್ ಆಡಳಿತ ಮಾಡುತ್ತಾ, BJP ಆಡಳಿತ ಮಾಡುತ್ತಾ, JDS ಆಡಳಿತ ಮಾಡುತ್ತಾ, ಅದು ಸೆಕೆಂಡ್ರಿ. ಜನ ನಾವೇ ಅಲ್ವಾ, BJP ಆಗಲಿ ಕಾಂಗ್ರೆಸ್ ಆಗಲಿ ಯಾರೇ ಇದ್ದರು. ಸೊ ಆಗಿರುವಾಗ ಒಂದು ಅರ್ಧದ ಮಟ್ಟಕ್ಕಾದರೂ ಒಂದು 18,000ದಲ್ಲಿ 9,000 ಕೋಟಿ ಬಂದಿದ್ದರೂ ಕೂಡ ಪರವಾಗಿಲ್ಲಪ್ಪ, ಸ್ವಲ್ಪ ಆದರೂ ಕೊಟ್ಟಿದ್ದಾರೆ. ಇದು ಕೇವಲ 20% ಆಗ್ತಿಲ್ಲ ಈ ದುಡ್ಡು. ಒಂದು 20% ಇಲ್ಲ, 9% ಕೇಳಿದ್ರಲ್ಲಿ. ಎನಿವೆ, ನೋಡೋಣ.